ಸ್ಕೂಲ್ ಶುರುವಾಗಿರುತ್ತೆ. ಸಿಯು ಶಿಯಾ ಮತ್ತೆ ಡೆಸ್ಕ್ ಮೇಟ್ ಆಗಿರ್ತಾರೆ. ಶಿಯಾ ಸಿಯುನ ನೋಡ್ತಾ ಕೂತಿರ್ತಾಳೆ. ಆಗ ಸಿಯು ಯಾಕೆ ಆಗ ನೋಡ್ತಿದ್ಯಾ, ನಾನು ಹೇಳಲಿಲ್ವಾ ಮತ್ತೆ ನಾವು ಡೆಸ್ಕ್ ಮೇಟ್ ಆಗ್ತೀವಿ ಅಂತ, ಈಗಲಾದ್ರೂ ನನ್ನ ಮಾತು ಮೇಲೆ ನಂಬಿಕೆ ಬಂತಾ ಅಂತ ಕೇಳ್ತಾನೆ. ಆಗ ಶಿಯಾ, ನನ್ನ ಕೈಲಿ ಇದನ್ನ ನಂಬೋದಕ್ಕೆ ಆಗ್ತಿಲ್ಲ, ಕ್ಲಾಸ್ ಟಾಪರು ನನ್ನಷ್ಟೇ ಮಾರ್ಕ್ಸ್ ತೆಗೆದು ನನ್ನ ಬೆಂಚ್ ಮೇಟ್ ಆಗಿದ್ದಾರೆ, ಇದನ್ನ ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸಿಯು, ನೀನ್ ಇದಕ್ಕೆ ಖುಷಿ ಪಡ್ಬೇಕು, ನನ್ಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಹೇಳ್ತಾನೆ. ಆಗ ಶಿಯಾ ಕೂಡ, ಹೌದು ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀನಿ, ಇದಕ್ಕೆ ಕಾರಣ ನೀನೆ, ನೀನು ನನಗೆ ಓದೋದಕ್ಕೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ನಿನಗೆ ಇವತ್ತು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಆಗ ಸಿಯು ಶಿಯಾ ಮುಖನ ನೋಡ್ತಾ, ಅವಳು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಸಿಯು ಶಿಯಾನ ನೋಡ್ತಾನೆ. ಶಿಯಾ ಲೆಕ್ಕನ ತಪ್ಪಾಗಿ ಮಾಡಿರ್ತಾಳೆ. ಅದನ್ನ ಸಿಯು ನೋಡಿ ಮಾಡಿರೋ ಲೆಕ್ಕ ಸರಿಯಾಗಿದ್ರು ಕೂಡ ಅದನ್ನ ಅಳಿಸಿ ತಪ್ಪು ಮಾಡ್ತಾನೆ. ಯಾಕಂದ್ರೆ ಶಿಯಾ ಜೊತೆ ಒಂದೇ ಡೆಸ್ಕ್ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟಿರ್ತಾನೆ. ಈಗ ಶಿಯಾ ಸಿಯು ಇಬ್ರು ಕೂಡ ಹೋಟೆಲ್ಗೆ ಬಂದಿರ್ತಾರೆ. ಶಿಯಾ ಸಿಯುಗೆ ಟ್ರೀಟ್ ಕೊಡಿಸ್ತಾ ಇರ್ತಾಳೆ. ಇವತ್ತು ನನ್ನ ಬರ್ತಡೇ, ನಿನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ತಿನ್ನು ಅಂತ ಹೇಳ್ತಾಳೆ. ಆಗ ಸಿಯು, ಇವತ್ತು ನಿನ್ ಬರ್ತಡೇನಾ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾನೆ. ಆಗ ಶಿಯಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆಗ ಸಿಯು, ಬರ್ತಡೇಗೆ ಏನಾದ್ರೂ ಬೇಕಾ ಅಂತ ಕೇಳ್ತಾನೆ. ಆಗ ಶಿಯಾ ಏನು ಬೇಡ ಅಂತ ಹೇಳ್ತಾನೆ. ಆಗ ಅವನು ಬಾ ಹೋಗೋಣ ಅಂತ ಹೇಳಿ ಸಿಯು ಅಲ್ಲಿಂದ ಎದ್ದೋಗ್ತಾನೆ. ಆಗ ಶಿಯಾ ಎಲ್ಲಿಗೆ ಹೋಗ್ತಿದ್ಯಾ, ನಿಂತ್ಕೋ ಅಂತ ಕೇಳ್ತಾಳೆ. ಆಗ ಸಿಯು, ಸುಮ್ನೆ ನಾನು ಹಿಂದೆ ಬಾ ಅಂತ ಹೇಳ್ತಾನೆ. ಈಗ ಶಿಯು ಸಿಯಾ ಇಬ್ರು ಕೂಡ ಒಂದ್ ಜಾಗಕ್ಕೆ ಬಂದಿರ್ತಾರೆ. ಅದು ಲ್ಯಾಬ್ ಆಗಿರುತ್ತೆ. ಅಲ್ಲಿ ಯಾರು ಕೂಡ ಇರೋದಿಲ್ಲ, ಸಿಯು ಶಿಯಾ ಇಬ್ಬರೇ ಇರ್ತಾರೆ. ಆಗ ಶಿಯಾ ಆ ಕಡೆ ಈ ಕಡೆ ನೋಡ್ತಾ, ನನ್ನನ್ನು ಯಾಕೆ ಲ್ಯಾಬ್ ಕರ್ಕೊಂಡು ಬಂದಿದ್ಯಾ, ಹೌದು ನೀನ್ ಯಾಕೆ ನನ್ನ ಡೆಸ್ಕ್ ಮೇಟ್ ಆಗ್ಬೇಕು ಅಂತ ಅನ್ಕೊಂಡೆ ಅಂತ ಕೇಳ್ತಾಳೆ. ಆಗ ಸಿಯು ಶಿಯಾ ಮುಖನ ನೋಡ್ತಿರ್ಬೇಕಾದ್ರೆ ಶಿಯಾ ಮನ್ಸಲ್ಲೇ, ಈಗ ನಾನು ಕೇಳಿರೋ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತೀಯ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ. ಆಗ ಅವನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೀನು ದಡ್ಡಿ, ಅದಕ್ಕೆ ನಿನ್ ಜೊತೆ ಕೂತ್ಕೋಬೇಕು ಅಂತ ಅನ್ಕೊಂಡೆ ಅಂತ ಹೇಳ್ತಾನೆ. ಆಗ ಅವಳಿಗೆ ಕೋಪ ಬರುತ್ತೆ. ಸರಿ ನೀನೊಬ್ನೇ ಇಲ್ಲಿರು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ಶಿಯಾ ಕೈನ ಇಟ್ಕೊಂಡು, ನನ್ನ ಬಗ್ಗೆ ನೀನು ಕೇರ್ ಮಾಡ್ತೀಯ, ರಾತ್ರಿ ಎಷ್ಟೊತ್ತವರೆಗೂ ಓದ್ದೆ ಅಂತ ವಿಚಾರಿಸ್ತೀಯ, ಕಾಂಪಿಟೇಷನ್ ಬಗ್ಗೆ ಚರ್ಚೆ ಮಾಡ್ತೀಯ, ಅದರಿಂದ ನನಗೂ ಕೂಡ ಅನುಕೂಲ ಆಗುತ್ತೆ, ನೀನು ನನ್ನ ಜೊತೆ ಇದ್ರೆ ನನಗೆ ರಿಲ್ಯಾಕ್ಸ್ ಫೀಲ್ ಅನ್ಸುತ್ತೆ, ನೀನು ನನ್ನ ಡೆಸ್ಕ್ ಮೇಟ್ ಆಗಿರೋದ್ರಿಂದ ನನಗೆ ಯಾವುದೇ ತೊಂದರೆ ಕೂಡ ಇಲ್ಲ, ಇನ್ನು ನಾನು ಖುಷಿಯಾಗಿದ್ದೀನಿ, ಯಾಕಂದ್ರೆ ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸು ಅಂತ ಹೇಳ್ತಾನೆ. ಆಗ ಶಿಯಾಗೂ ಕೂಡ ಖುಷಿ ಆಗುತ್ತೆ. ಆಗ ಅವನು ಶಿಯಾ ಹೋಗಿ ಮಧ್ಯದಲ್ಲಿ ನಿಂತ್ಕೋ ಅಂತ ಹೇಳ್ತಾನೆ. ಆಗ ಶಿಯಾ ಕೂಡ ಸಿಯು ಹೇಳ್ದಾಗೆ ಮಧ್ಯ ಬಂದು ನಿಂತ್ಕೋತಾಳೆ. ಆಗ ಸಿಯು ಲೈಟ್ ಆಫ್ ಮಾಡ್ತಾನೆ. ಆಫ್ ಮಾಡಿದ ತಕ್ಷಣ ಶಿಯಾ ನಿಂತಿದ್ದ ಜಾಗದಲ್ಲಿ ನೀಲಿ ಕಲರ್ ಲೈಟು ಆನ್ ಆಗುತ್ತೆ. ಶಿಯಾ ಅದನ್ನ ನೋಡಿ ಖುಷಿ ಪಡ್ತಾ, ಏನಿದು ಅಂತ ಕೇಳ್ತಾಳೆ. ಆಗ ಸಿಯು, ಇದು ನಿನ್ ಬರ್ತಡೇ ಚಾರ್ಟ್ ಶೀಟು, ಇದನ್ನ ನಾನೇ ಮಾಡಿರೋದು ಅಂತ ಹೇಳ್ತಾನೆ. ಆಗ ಶಿಯಾಗೆ ಸಿಯು ಮಾತು ಕೇಳಿ ತುಂಬಾ ಖುಷಿ ಆಗುತ್ತೆ. ಆಗ ಸಿಯು ಕೂಡ ಶಿಯಾ ಪಕ್ಕ ಬಂದು ನಿಂತ್ಕೊಂಡು ಬರ್ಡೇ ಚಾರ್ಟ್ ಶೀಟ್ ನ ನೋಡ್ತಾ ನಿಂತಿರ್ತಾನೆ. ಆಗ ಶಿಯಾ, ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸಿಯು, ನಾನು ಕೂಡ ಇದೇ ರೀತಿ ಸ್ಟಾರ್ ರೀತಿ ಮಿನುಗ್ಬೇಕು ಅಂತ ಆಸೆ ಅಂತ ಹೇಳ್ತಾಳೆ. ಆಗ ಸಿಯು ಶಿಯಾ ಮುಖನ ನೋಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ಎಲ್ರು ಸ್ಕೂಲ್ಗೆ ಬಂದಿರ್ತಾರೆ. ಆಗ ಸಾರಾ, ಶಿಯಾ ನಿನ್ಗಾಗಿ ನಾನೇನೋ ತಗೊಂಡ್ ಬಂದಿದ್ದೀನಿ, ನಿನಗೆ ಗಿಫ್ಟ್ ಕೊಡೋದಿಕ್ಕೆ ಇಷ್ಟು ದಿವಸ ಬೇಕಾಯ್ತು, ತಗೋ ಅಂತ ಹೇಳಿ ಶಿಯಾಗಾಗಿ ಗಿಫ್ಟ್ ಬಾಕ್ಸ್ ನ ಕೊಡ್ತಾಳೆ. ಆಗ ಶಿಯಾ ಥ್ಯಾಂಕ್ ಯು ಅಂತ ಹೇಳಿ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಮೇಕಪ್ ಬಾಕ್ಸ್ ಇರುತ್ತೆ. ಅದನ್ನ ನೋಡಿ ಅವಳು, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟಾ, ಇದು ನನಗೆ ಬೇಡ ಅಂತ ಹೇಳಿ ಸಾರಾಗೆ ವಾಪಸ್ ಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಾರಾ, ಇದೇನು ಜಾಸ್ತಿ ಕಾಸ್ಟ್ಲಿ ಗಿಫ್ಟ್ ಅಲ್ಲ, ಇದನ್ನ ನೀನೇ ಇಟ್ಕೋ ಅಂತ ಹೇಳಿ ಮತ್ತೆ ಶಿಯಾ ಕೈಗೆ ಕೊಡ್ತಾಳೆ. ಆದ್ರೆ ಶಿಯಾ, ಇದು ನನಗೆ ಬೇಡ ಅಂತ ಹೇಳಿ ಮತ್ತೆ ಅವಳು ಸಾರಾಗೆ ಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಯು, ಪರವಾಗಿಲ್ಲ, ಇದನ್ನ ನೀನೇ ಇಟ್ಕೋ ಶಿಯಾ ಅಂತ ಹೇಳಿ ಹೇಳ್ತಾನೆ. ಆಗ ಸಿಯು ಮಾತು ಕೇಳಿ ಅವಳು ಸಾರಾಗೆ ಗಿಫ್ಟ್ ಬಾಕ್ಸ್ ನ ವಾಪಸ್ ಕೊಡೋದಿಲ್ಲ, ಅದನ್ನ ಅವಳೇ ಇಟ್ಕೋತಾಳೆ. ಆಗ ಸಾರನ್ಗೆ ತುಂಬಾ ಖುಷಿ ಆಗುತ್ತೆ. ಆಗ ಅವಳು, ಶಿಯಾ ನನ್ನ ಹತ್ರನೂ ಸೇಮ್ ಮೇಕಪ್ ಬಾಕ್ಸ್ ಇದೆ, ಅದಕ್ಕೆ ನಿನ್ಗೂ ಕೂಡ ಒಂದ್ ತಗೊಂಡ್ ಬಂದೆ, ಈಗ ನಂದು ನಿಂದು ಎರಡು ಕೂಡ ಸೇಮ್ ಒಂದೇ ಅಂತ ಹೇಳಿ ಅವಳು ಕೂಡ ತುಂಬಾ ಖುಷಿಯಾಗಿರ್ತಾಳೆ. ಆಗ ಫಾನಿಯು ಪ್ರಾಕ್ಟೀಸ್
ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗೋದಕ್ಕೆ ಈಗಾಗಲೇ ಸಮಯ ಆಗಿದೆ, ಬಾ ಬೇಗ ಹೋಗೋಣ ಅಂತ ಹೇಳ್ತಾನೆ. ಆಗ ಸಿಯು ಹೌದು ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಆಗಿದೆ, ನಡಿ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸಾರಾ ಇಬ್ರು ಎಲ್ಲೋಗ್ತಿದ್ದೀರಾ ನಿಂತ್ಕೊಳ್ಳಿ, ನೀವಿಬ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೋದ್ರೆ ಕ್ಲಾಸ್ ರೂಮನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ, ಕ್ಲಾಸ್ ರೂಮ್ ಎಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು ಅನ್ನೋದು ನಿಮಗೆ ನೆನಪಿಲ್ವಾ ಅಂತ ಹೇಳ್ತಾಳೆ. ಆಗ ಫಾನ್ ಮತ್ತೆ ಸಿಯು ಇಬ್ರು ಕೂಡ ಕ್ಲಾಸ್ ರೂಮ್ ನೋಡ್ತಾರೆ. ಕ್ಲಾಸ್ ರೂಮ್ ಎಲ್ಲ ಗಲೀಜಾಗಿರುತ್ತೆ. ಆಗ ಫಾನ್ ಸಿಯು ಈಗ ಏನ್ ಮಾಡೋದು, ಕ್ಲಾಸ್ ರೂಮ್ ಎಲ್ಲ ಗಲೀಜಾಗಿದೆ, ಇದನ್ನ ಕ್ಲೀನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಏನ್ ಮಾಡೋದು ಅಂತ ಹೇಳ್ತಾನೆ. ಆಗ ಶಿಯಾ ಸಿಯು ನೀನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗು, ನಾನು ನಿನ್ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅವನಿಗೆ ಶಿಯಾ ಮಾತು ಕೇಳಿ ತುಂಬಾ ಖುಷಿ ಆಗುತ್ತೆ. ಆಗ ಫಾನ್ ಲಿಟಲ್ ಮಾನಿಸ್ಟರ್ ನೀನೆಷ್ಟು ಒಳ್ಳೆಯವಳು ಅಂತ ಹೇಳ್ತಾನೆ. ಆಗ ಸಾರಾ ಶಿಯಾ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು ಸಿಯುಗೆ, ನಿನಗಲ್ಲ, ನೀನಷ್ಟೊಂದು ಖುಷಿಯಾಗದೇನು ಬೇಡ ಅಂತ ಹೇಳ್ತಾಳೆ. ಆಗ ಫಾನ್ ಸಿಯು ಕೆಲಸನ ಶಿಯಾ ಮಾಡ್ತಾಳೆ, ಹಾಗಿದ್ರೆ ನನ್ನ ಕೆಲಸನ ಯಾರು ಮಾಡ್ತಾರೆ, ಸಾರಾ ಪ್ಲೀಸ್ ನನಗೆ ಸಹಾಯ ಮಾಡು ಅಂತ ಕೇಳ್ತಾನೆ. ಆಗ ಸಾರಾ ಕೂಡ ಖುಷಿಯಿಂದಲೇ ಸರಿ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಸಾರಾ ಮತ್ತೆ ಶಿಯಾ ಇಬ್ರು ಕೂಡ ರೂಮನ್ನೆಲ್ಲ ಕಸ ಗುಡಿಸಿ ಒರೆಸ್ತಾ ಇರಬೇಕಾದ್ರೆ ಶಿಯಾ ಸಾರಾ ನಾನು ಸಿಯುಗಾಗಿ ಹೊಸ ಡ್ರಾಯಿಂಗ್ ಮಾಡಿದ್ದೀನಿ, ಅದನ್ನ ನೋಡಿ ಹೇಳು ಚೆನ್ನಾಗಿದ್ಯಾ ಅಂತ ಹೇಳಿ ಕೇಳ್ತಾಳೆ. ಆಗ ಸಾರಾ ಮಾಡಿದ್ಯಾ ಅಂತ ನೋಡೋಣ ತಗೊಂಡ್ ಬಾ ಅಂತ ಹೇಳ್ತಾಳೆ. ಆಗ ಶಿಯಾನ ತಗೊಂಡು ಬಂದು ಸಾರಾ ಕೈಗೆ ಕೊಡ್ತಾಳೆ. ಆಗ ಸಾರಾ ಡ್ರಾಯಿಂಗ್ನ ನೋಡಿ ವಾವ್ ಶಿಯಾ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ, ನಿಜವಾಗ್ಲೂ ಸಿಯುಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಶಿಯಾಗೆ ಅವಳ ಮಾತು ಕೇಳಿ ತುಂಬ ಖುಷಿ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ. ನಿನ್ನ ಹೆಸರು ಶಿಯಾ ಅಲ್ವಾ? ಆಗ ಸಾರಾ ಏನಾಗಬೇಕಾಗಿತ್ತು ಅಂತ ಕೇಳ್ತಾಳೆ. ಆಗ ಆ ಹುಡುಗಿ ನನಗೆ ಶಿಯಾಯಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅಂತ ಕೇಳ್ತಾಳೆ. ಆಗ ಶಿಯಾ ಸಹಾಯನ ಏನಾಗಬೇಕಾಗಿತ್ತು ಅಂತ ಹೇಳ್ತಾಳೆ. ಆ ಹುಡುಗಿ ಶಿಯಾಯಿಂದ ನನಗೆ ಒಂದು ಸಹಾಯ ಆಗಬೇಕು, ನನ್ನ ಕಡೆಯಿಂದ ಈ ಲೆಟರ್ನ ಸಿಯುಗೆ ಕೊಡಬೇಕು, ನನಗೆ ನಂಬಿಕೆ ಇದೆ ನಿನ್ನ ಮೇಲೆ, ನಿನಗೆ ನಾನು ಟ್ರೀಟ್ ಕೊಡಿಸ್ತೀನಿ, ಈ ಲೆಟರ್ನ ಸಿಯುಗೆ ಕೊಡಬೇಕು ಬಾಯ್ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಆಗ ಶಿಯಾ ಆ ಲೆಟರ್ನ ಇಟ್ಕೊಂಡು ಹಾಗೆ ನೋಡ್ತಿರ್ಬೇಕಾದ್ರೆ ಸಾರಾ ಶಿಯಾ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಶಿಯಾ ಲೆಟರ್ನ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ಸಾರಾ ನೀನು ಈ ಲೆಟರ್ನ ಸಿಯುಗೆ ಕೊಡ್ತೀಯಾ, ಈ ಲೆಟರ್ನಲ್ಲಿ ಏನಿದೆ ನೋಡೋಣ ಕೊಡು ಅಂತ ಹೇಳಿ ಶಿಯಾ ಕೈಯಿಂದ ಅವಳು ಲೆಟರ್ನ ಕಿತ್ಕೋತಾಳೆ. ಆಗ ಶಿಯಾ ಸಾರಾ ಓದಬೇಡ, ಬೇರೆಯವ್ರ ಲೆಟರ್ನ ಓದೋದು ತಪ್ಪು, ಓದಬೇಡ ಕೊಡು ಲೆಟರ್ನ ಅಂತ ಹೇಳಿ ಸಾರಾ ಕೈಯಿಂದ ಲೆಟರ್ನ ಕಿತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಾರಾ ಕೂಡ ಲೆಟರ್ನ ಬಿಡ್ತಾರಲ್ಲ, ಇಬ್ರು ಕೂಡ ಜೋರಾಗಿ ಎಳಿತಾರೆ. ಅಷ್ಟರಲ್ಲಿ ಆ ಲೆಟರು ಎರಡು ಚೂರಾಗುತ್ತೆ. ಆಗ ಶಿಯಾ ಕೋಪದಿಂದ ಸಾರಾ ಮೇಲೆ ಕೂಗಾಡ್ತಾಳೆ, ಲೆಟರು ಅರ್ಧಿ ಚೂರಾಯ್ತು, ಈಗ ನಾನು ಸಿಯುಗೆ ಏನು ಕೊಡಲಿ, ಎಲ್ಲ ನಿನ್ನಿಂದಲೇ ಆಗಿದ್ದು ಅಂತ ಬೈತಾಳೆ. ಆಗ ಸಾರಾ ನೀನು ನನ್ನ ಫ್ರೆಂಡ್ ಆಗಿ ನೀನು ನನ್ನ ಮೇಲೆ ಕೂಗಾಡ್ತಿದ್ಯಾ, ಈ ಲೆಟರ್ನ ನೋಡಿ ನಿನಗೆ ಬೇಜಾರಾಗ್ತಿಲ್ವಾ, ಇದೇನಾದ್ರೂ ಲವ್ ಲೆಟರ್ ಆಗಿದ್ರೆ ಏನು ಮಾಡ್ತೀಯಾ, ನಿನಗೆ ನನಗಿಂತ ಅವಳೇ ಇಂಪಾರ್ಟೆಂಟ್ ಆದ್ಲಾ ಹೇಳಿ ಸಾರಾ ಶಿಯಾ ಮೇಲೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ.